ಇಡೀ ಕ್ಷೇತ್ರದಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ ಎಲ್ಲ ಕಡೆ ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ. ಇವತ್ತು ಬೆಳಗ್ಗೆ ನೋಡಿ ಪಾಪ ಯಾರು ಇಂಜಿನಿಯರ್ಸ್ಗಳು ಶೃಂಗೇರಿ ಮಠಕ್ಕೆ ಬರ್ತಾ ಇದ್ರು, ಬೆಂಗಳೂರಿಂದ ಮಠಕ್ಕೆ ಬರ್ತಾ ಇದ್ದಂತ ಇಂಜಿನಿಯರ್ಗಳ ಗಾಡಿ ಇವತ್ತು ಹೊಂಡ ತುರ್ಸಕ್ಕೆ ಹೋಗಿ ಹೊಂಡಕ್ಕೆ ಹೋಗಿದೆ. ತೋಟಕ್ಕೆ ಹೋಗಿ ಸುಮಾರು 15-20 ಜನಕ್ಕೆ ಪೆಟ್ಟಾಗಿದೆ. ಇದಕ್ಕೆ ಯಾರು ಹೊಣೆ? ನಾವು ಈಗ 3 ತಿಂಗಳಿಂದ ನಾವು ಪ್ರತಿಭಟನೆ ಮಾಡಿ ಗುಂಡಿ ಮುಚ್ಚಿ ಅಂತ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ವಿ. ಅವತ್ತು ಗುಂಡಿ ಮುಚ್ಚಿ ಅಂದ್ರೆ ಕೆಲವು ಆಡಳಿತ ಪಕ್ಷದ ನಾಯಕರುಗಳು ಬಿಜೆಪಿ ಬಾಯಿ ಮುಚ್ಚಿ ಅಂದಿದ್ರು. ಇವತ್ತು ಯಾರು ಗುಂಡಿ ಮುಚ್ಚಿ ಅನಾಹುತ ಯಾರು ಹೊಣೆ? ಇವತ್ತು ಈಗ ಘಟನೆ ನಡೆದ ಕೂಡಲೇ ಯಾರು ಇಂಜಿನಿಯರ್ಗಳು ಅಧಿಕಾರಿಗಳು ಬಂದು ಗುಂಡಿ ಮುಚ್ಚಕ್ಕೆ ಜಲ್ಲಿ ಕಳಿಸಿದ್ದಾರೆ. ಇಷ್ಟು ಸಹ ಯಾಕೆ ಮಾಡ್ಲಿಲ್ಲ? ಅನಾಹುತ ಆದ್ಮೇಲೆ ಗುಂಡಿ ಮುಚ್ಚಕ್ಕೆ ಆಟೋದರ ಕಷ್ಟ ಕೇಳಿ, ಆಟೋದರ ಪರಿಸ್ಥಿತಿಯನ್ನು ಕೇಳಿ. 5 ನಿಮಿಷ ಕಾರ್ಕುಲ್ ಏನಾಗಲ್ಲ ಸರ್. ಹೋಗಿ ಈ ತರ ಗುಂಡಿ ಬಿದ್ದು ಅವನ ಅನಾಹುತ ಯಾರು ಹೊಣೆ ಸರ್? ಗುಂಡಿ ಮುಚ್ಚಿ ಮುಚ್ಚಿ ಗುಂಡಿ ಮುಚ್ಚಿ 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 ಬೇಕೇ ಬೇಕು, ಬೇಕೇ ಬೇಕು. ನಾಗರಿಕರ ಪ್ರಾಣ ಉಳಿಸಿ ಉಳಿಸಿ ಉಳಿಸಿ, ನಾಗರಿಕರ ಪ್ರಾಣ ಉಳಿಸಿ, ಗುಂಡಿ ಮುಚ್ಚಿ ಪ್ರಾಣ ಉಳಿಸಿ. ಇಲ್ಲ ಸರ್ ನೋಡಿ, ನಮಗೆ ಈ ಭಾಗದಲ್ಲಿ ಇಡೀ ಕ್ಷೇತ್ರದಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ ಎಲ್ಲ ಕಡೆ ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ. ಇವತ್ತು ಬೆಳಗ್ಗೆ ನೋಡಿ ಪಾಪ ಯಾರು ಇಂಜಿನಿಯರ್ಸ್ಗಳು ಶೃಂಗೇರಿ ಮಠಕ್ಕೆ ಬರ್ತಾ ಇದ್ರು, ಬೆಂಗಳೂರಿಂದ ಮಠಕ್ಕೆ ಬರ್ತಾ ಇದ್ದಂತ ಇಂಜಿನಿಯರ್ಗಳ ಗಾಡಿ ಇವತ್ತು ಹೊಂಡ ತುರ್ಸಕ್ಕೆ ಹೋಗಿ ಹೊಂಡಕ್ಕೆ ಹೋಗಿದೆ. ತೋಟಕ್ಕೆ ಹೋಗಿ ಸುಮಾರು 15-20 ಜನಕ್ಕೆ ಪೆಟ್ಟಾಗಿದೆ. ಇದಕ್ಕೆ ಯಾರು ಹೊಣೆ? ನಾವು ಈಗ 3 ತಿಂಗಳಿಂದ ನಾವು ಪ್ರತಿಭಟನೆ ಮಾಡಿ ಗುಂಡಿ ಮುಚ್ಚಿ ಅಂತ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ವಿ. ಅವತ್ತು ಗುಂಡಿ ಮುಚ್ಚಿ ಅಂದ್ರೆ ಕೆಲವು ಆಡಳಿತ ಪಕ್ಷದ ನಾಯಕರುಗಳು ಬಿಜೆಪಿ ಬಾಯಿ ಮುಚ್ಚಿ ಅಂದಿದ್ರು. ಇವತ್ತು ಯಾರು ಗುಂಡಿ ಮುಚ್ಚಿ ಅನಾಹುತ ಯಾರು ಹೊಣೆ? ಇವತ್ತು ಇವತ್ತು ರೆಡಿ. ಈಗ ಘಟನೆ ನಡೆದ ಕೂಡಲೇ ಯಾರು ಇಂಜಿನಿಯರ್ಗಳು ಅಧಿಕಾರಿಗಳು ಬಂದು ಗುಂಡಿ ಮುಚ್ಚಕ್ಕೆ ಜಲ್ಲಿ ಕಳಿಸಿದ್ದಾರೆ. ಇಷ್ಟು ಸಹ ಯಾಕೆ ಮಾಡ್ಲಿಲ್ಲ? ಅನಾಹುತ ಆದ್ಮೇಲೆ ಗುಂಡಿ ಮುಚ್ಚಕ್ಕೆ ಆಟೋದರ ಕಷ್ಟ ಕೇಳಿ, ಆಟೋದರ ಪರಿಸ್ಥಿತಿಯನ್ನು ಕೇಳಿ. 5 ನಿಮಿಷ ಕಾರ್ಕುಲ್ ಏನಾಗಲ್ಲ ಸರ್. ಹೋಗಿ ಈ ತರ ಗುಂಡಿ ಬಿದ್ದು ಅವನ ಅನಾಹುತ ಯಾರು ಹೊಣೆ ಸರ್? ಈ ಆಟೋದರಿಗಾಗಲಿ ಪ್ರತಿಯೊಬ್ಬರಿಗೂ ಇವತ್ತು ಜಲ್ಲಿ ಹಿಡ್ಕೊ ಬಂದಿದ್ದಾರೆ. ಈಗ ಜಲ್ಲಿ ಹಿಡ್ಕೊ ಬಂದಿದ್ದಾರೆ. ಜಲ್ಲಿ ಹಾಕಬೇಡ ಅಂತ ನಾನು ಸ್ಟ್ರಾಂಗ್ ಮಾಡಿ ಸಿಮೆಂಟ್ ಹಾಕಬೇಕು. ಇಲ್ಲ ನಮ್ಮ MLA ಎಲ್ಲ ತಿರ್ತಾರೆ, ಅಧಿಕಾರಿಗಳೆಲ್ಲ ತಿರ್ತಾರೆ. ಪಿಡಬ್ಲ್ಯೂಡಿ ಎಂತ ಚಿಕ್ಕಮಗಳೂರಿಗೆ ಹೋಗ್ಬಿಟ್ಟು ಗಾಡಿ ಯಾವ್ದಾರು ಗಾಡಿಗಳು ಚಿಕ್ಕಮಗಳೂರಿಗೆ ಹೋಗಕ್ಕಾಗತ್ತಾ? ಯಾರ ಸಾಯ್ಬೇಕು ಗಮನಕ್ಕೆ ಬರಬೇಕು. ಯಾವ್ದೋ ಕುಟುಂಬ ಹಾಳಾದ್ರೆ ನಿಮಗೇನಾಗಬೇಕು? ಹೋರಾಟ ಸಮಿತಿ ಅಧ್ಯಕ್ಷರು ಇನ್ನೊಂದು ಕಾಶಿನ ಬೋರ್ಡ್ ಹಾಕಿ ಸ್ಲೋ ಬನ್ನಿ ಅಂತ. ಯಾವ್ದು ಹಾಕಲ್ಲ, ಎಲ್ಲೆಲ್ಲ ಹೈವೇಲೆಲ್ಲ ಹಾಕಿರ್ತಾರೆ 20ರಲ್ಲಿ ಬನ್ನಿ 30ರಲ್ಲಿ ಬನ್ನಿ ಅಂತ. ಇಂಥ ಎಮರ್ಜೆನ್ಸಿದಲ್ಲಿ ಹಾಕ್ಸಿ ಸರ್. ನೋಡಿ ಸರ್, ಸರ್ ಟೆಂಪ್ರವರಿ ಮಾಡಿದ್ರೆ ಆಗಲ್ಲ ಸರ್. ಇದು ನೀವು ಗ್ಯಾರಂಟಿ ಕೊಡ್ತೀರಾ? ಗುಂಡಿ ಮತ್ತು ನಾನು ಸದ್ಯಕ್ಕೆ ಮಳೆಗಾಲ ಮುಗಿಯಲ್ಲ, ಗುಂಡಿ ಏನಾಗಲ್ಲ ಅಂತ ಗ್ಯಾರಂಟಿ ಕೊಡ್ತೀರಾ ಸರ್? ಮಳೆ ನೋಡ್ತೀವಿ ಸರ್, ಮಳೆ ಪ್ರತಿ ವರ್ಷ ಬರುತ್ತೆ ಸರ್. ಆಕ್ಸಿಡೆಂಟಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮಳೆ ಬಂದರೆ ನಾವು ಹೋಗ್ತೀವಿ. ಕೆಲವು ಟೈಮ್ ಆಗುತ್ತೆ, ನಾವು ಹೋಗ್ತೀವಿ. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಮತ್ತೆ ಯಾಕೆ ಬರುತ್ತೆ ಸರ್? ಈಗ ಮಳೆ ಬರ್ತದೆ ಅಂದರೆ ಸರ್ ಆಗುತ್ತೆ ಸರಿ ಸರ್, ಸಮಸ್ಯೆ ಬೇಕೇ ಬೇಕು, ಬೇಕೇ ಬೇಕು. ಗುಂಡಿ ಮುಚ್ಚಿ ಮುಚ್ಚಿ ಗುಂಡಿ ಮುಚ್ಚಿ ಮುಚ್ಚೆ 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 ಮುಚ್ಚಿ ಮುಚ್ಚಿ ಬೇಕೇ ಬೇಕು, ಬೇಕೇ ಬೇಕು. ನಾಗರಿಕರ ಪ್ರಾಣ ಉಳಿಸಿ ಉಳಿಸಿ ಉಳಿಸಿ, ನಾಗರಿಕರ ಪ್ರಾಣ ಉಳಿಸಿ, ಗುಂಡಿ ಮುಚ್ಚಿ ಪ್ರಾಣ ಉಳಿಸಿ. ಬನ್ನಿ ಇಲ್ಲ ಸರ್, ನಾನು ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ. ಬರಲಿಲ್ಲ, ಯಾಕಂದ್ರೆ ಈ ಗುಂಡಿ ಮುಚ್ಚತ್ತಿಗೆ ನಾನು ಬಂದಿದ್ದೆ.
ನಾನು ಗುಂಡಿ ಮುಚ್ಚೋದು ವಿಡಿಯೋ ಮಾಡಿ ಕಳಿಸಿದ್ದೆ ಸರ್. ಟಾರ್ ಕ್ವಾಲಿಟಿ ಹಾಕಿಲ್ಲ, ಅಡಿಗಡೆ ಟಾರ್ ಹಾಕಿ ಕ್ಲೀನ್ ಮಾಡಿ ಟಾರ್ ಹಾಕಿ ಜಲ್ಲಿ ಹಾಕೋದು. ಇವ್ರು ಬರೀ ಜಲ್ಲಿ ತುಂಬಿಸಿ ಮೇಲ್ಗಡೆ ಟಾರ್ ಹಾಕಿ ಕಳಿಸಿದ್ರು. ನಾನು ವಿಡಿಯೋ ಮಾಡಿ ಕಳಿಸ್ತೀನಿ ಅವ್ರನ್ನ. ಸತ್ತಾದ್ರೆ ಅವ್ರ ಕುಟುಂಬಕ್ಕೆ ಯಾವನು ಕೊಡೋದು ಸರ್. ನೀವು ಅಧಿಕಾರಿಗಳು ನಿಮ್ಗೆ ಗೊತ್ತು ಏನು ಪರಿಸ್ಥಿತಿ ಇದೆ ಅಂತ ಗೊತ್ತು ನಿಮಗೆ. ನೀವು ಎಷ್ಟು ಆಕ್ಸಿಡೆಂಟ್ ಆಗಿದೆ ರಿಪೋರ್ಟ್ ತೆಗೆದು ಮಾಡಿ. ಊರಲ್ಲ ಈ ಥರ ಗುಂಡಿ ಸಾಲ ಬೈಕ್ ಆಟೋದರಿಗೆ ಬೈಕ್ನರಿಗೆ ಸ್ವಲ್ಪ ಗಾಡಿ ಹೋಗಿ ಫೋನ್ ಮಾಡಿದ್ರು. ಡಾಂಬರೀಕರಣ ಮಾಡೋಕ್ಕಾಗಲ್ಲ ಗುಂಡಿಗೆ ಅಲ್ಲ ಈಗ ರಾಜ್ಯದ ನಾನು ಬರಲ್ಲ ಅಂತ ಕ್ಯಾನ್ಸಲ್ ಮಾಡಿಲ್ಲ. ನಾನು ಬಂದಿರಲ್ಲ ಅಂತ ನಾನು ಬರ್ತೀನಿ. ಸಿಮೆಂಟ್ ಮಿಕ್ಸ್ ಮಾಡಿ. ಸಿಮೆಂಟ್ ಇದೆಯಾ? ಬೇಡ ಸರ್, ಸಿಮೆಂಟ್ ಚೂರು ಆಗಲ್ಲ. ಸಿಮೆಂಟ್ ಅದು ಗಟ್ಟಿ ಆಗಲ್ಲ ಸರ್. ಮಳೆಗಾಲದಲ್ಲಿ ಆಗಲ್ಲ ಸರ್. ನಾವು ಆಟೋದವ್ರೆ ಹಾಕಿದ್ದೀವಿ ಸರ್. ಅವ್ರ ಕಾಂಟ್ರಾಕ್ಟರ್ ಬರಲಿ, ಇಂಜಿನಿಯರ್ ಬರಲಿ, ಗ್ಯಾರಂಟಿ ಕೊಡಲಿ, ನಾ ಆಮೇಲೆ ಬಿಡ್ತೀವಿ. ಅಣ್ಣ ಒಂದಿನ ನಿಲ್ಲಲ್ಲ ಸರ್. ನೋಡಿದ್ರೆ ಅಲ್ಲಿ ಮೊನ್ನೆ ಸಿಮೆಂಟ್ ಆಟೋದವ್ರು ಹಾಕಿರೋದು ಅಣ್ಣ. ಗುಂಡಿ ಮುಚ್ಚಬೇಕಿಲ್ಲ. 3 ಸಲ ಆಗಿದೆ ಗುಂಡಿ ಬಿಗಿ ಆಗಲ್ಲ ಅಂತಾರೆ. ಬಿಗಿ ಆಗಲ್ಲ ಸರ್. ಅವ್ರು ಬಂದು ನಾನು ಸಾವಿರ ಮಾತಾಡಿದ್ದೀನಿ. ಬ್ಯಾರಿಕೇಡ್ ಹಾಕಿ ಗಾಡಿ ಬಿಡಿ ಸೈಡ್ ಬಿಡಿ ಗಟ್ಟಿ ಆದ್ಮೇಲೆ ನೀವು ಎಷ್ಟು ಇಂಜಿನಿಯರ್ ಮಾತಾಡ್ತೀವಿ. ಕಾಂಟ್ರಾಕ್ಟರ್ ಇವ್ರು ಹಾಕ್ತಾರೆ ಹೋಗ್ತಾರೆ, ಇವ್ರು ಸಿಗಲ್ಲ. ಯಾವ್ದು ಆಲೂರು ಬೇಲೂರು ಮಾರಿಗೆ ಇಂಜಿನಿಯರ್ ಕೊಡ್ತಾರೆ. ಯಾರು ಕೊಡಿ ಸರ್. ಹಲೋ ಸರ್. ಇಲ್ಲ ಸರ್. ಹಲೋ ಸದ್ಯಕ್ಕಲ್ಲ ಕೂಡ ಬೇಕಿದ್ದೀರಾ? ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.